ಸ್ವಚ್ಛವಾಗಿರುವಂಥ ರೂಪ ಇರುವಂಥವಳು, ಶುದ್ಧ ಸ್ಫಟಿಕದಂತಹ ಆಕಾರ ಇರುವಂಥ ತಾಯಿ ಈ ಥರ ವಿಕೃತ ರೂಪಗಳಾಗ್ಬಿಟ್ಟಿದ್ದಾಳೆ, ನೋಡೋದಕ್ಕೆ ಕಪ್ಪದಾಗಿ ಭಯಂಕರವಾಗಿ ತಯಾರಾಗಿದ್ದಾಳೆ ಅಂತ ಅಮ್ಮ. ಆಗ ಅನಸೂಯ ಮಾತೆ ಕೇಳ್ತಾಳಂತೆ, ಅಮ್ಮ ಪರಮ ಪಾವನಿ ಗಂಗಾ ಮಾತಾ, ಯಾಕೆ ನಿನಗೆ ಈ ದುರವ್ಯವಸ್ಥೆ ಬಂದಿದೆ ಅಂತಂದ್ರೆ ಏನು ಮಾಡ್ಲಮ್ಮ ಅಂತ ಗಂಗಮ್ಮ ಕಣ್ಣೀರು ಹಾಕುವಂತ ಹೇಳ್ತಾಳಂತೆ. ಎಲ್ಲರೂ ಗಂಗೆಯಲ್ಲಿ ಬಂದು ಮುಳುಗ್ತಾರೆ. ಬಂದ್ಬಿಟ್ಟು ತಮ್ಮ ಪಾಪಗಳನ್ನೆಲ್ಲವನ್ನು ಗಂಗಾರ್ಪಣ ಮಸ್ತು ಅಂತ ಹೇಳಿದಾಗ ಆ ಪಾಪಗಳನ್ನು ಸ್ವೀಕಾರ ಮಾಡಿ ನನ್ನ ರೂಪ ಈ ತರ ಆಗ್ಬಿಟ್ಟಿದೆ, ನನ್ನ ರೂಪವನ್ನು ನಮಗೆ ಹಿಂದಿರುಗಿಸಿಕೊಡು, ಈ ಪಾಪವನ್ನೆಲ್ಲ ನಿನ್ನ ತಪಶಕ್ತಿಯಿಂದ ಕಳೆದು ಬಿಡು ಅಂತ ಗಂಗೆ ಮಾತೆಯೇ ಪ್ರಾರ್ಥನೆ ಮಾಡ್ತಾಳಂತೆ. ಯಾರು ಆ ಗಂಗೆ ಮಾತೆ ಬ್ರಹ್ಮಕಮಂಡಲದಲ್ಲಿ ಇರುವಂಥವ್ರು, ವಿಷ್ಣುಮೂರ್ತಿಯ ಪಾದದಲ್ಲಿ ಹುಟ್ಟಿರುವಂಥವಳು, ಶಿವನ ಜಟಾಜೂಟದಲ್ಲಿ ಸದಾಕಾಲ ಶಿವನ ಶಿರಸ್ಸಿನಲ್ಲಿ ಇರುವಂತಹ ಗಂಗಮ್ಮ ಅನಸೂಯೆ ಮಾತೆ ಹತ್ರ ಈ ತರ ಕೇಳ್ತಾರಂತೆ. ಆಗ ಅನಸೂಯೆ ಮಾತೆ ಕಮಂಡಲದಿಂದ ನೀರನ್ನು ತೆಗೆದುಬಿಟ್ಟು ತಮ್ಮ ತಪೋಶಕ್ತಿಯಿಂದ ನಿನ್ನ ಪಾಪ ಎಲ್ಲ ಕಳೀಲಿ ಅಂತ ಮಂತ್ರಜಲಗಳನ್ನು ಪ್ರೋಕ್ಷಣೆ ಮಾಡುತ್ತಂತ ತಕ್ಷಣನೇ ಆಕೆಗೆ ಏನು ಶಾಪ ವಿಮೋಚನೆ, ಆ ಪಾಪ ಎಲ್ಲ ಕಳೆದ್ಬಿಟ್ಟು ಆಕೆ ಅಸಲಿಯಾಗಿರುವಂತ ಸುಂದರವಾಗಿರುವಂತ ಮುಗ್ಧ ಮನೋಹರವಾಗಿರುವಂತಹ ಗಂಗಾ ಮಾತೆ ರೂಪ ಹಿಂದೆ ಬರುತ್ತಂತೆ. ಆಗ ಕೃತಜ್ಞತೆಗಳನ್ನು ಸಲ್ಲಿಸಿ ಗಂಗಾ ಮಾತೆ ಹಾಗೂ ನಾರದ ಮಹರ್ಷಿಗಳು ಅಲ್ಲಿಂದ ಹೊರಡ್ತಾರೆ. ಇದೇ ವಿಷಯವನ್ನು ತೆಗೆದುಕೊಂಡು